ಜೈ ಜಿನೇಂದ್ರ ಎಲ್ಲರಿಗೂ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ. ಈ ಮಂಗಳಾಚರಣೆಯು ಭಗವಾನ್ ಮಹಾವೀರರು ಮತ್ತು ಗೌತಮ ಗಣಧರರ ನಂತರ ಆಚಾರ್ಯ ಶ್ರೀ ಕುಂದ ಕುಂದರವರನ್ನು ಮಂಗಳ ರೂಪವಾಗಿ ಸ್ಮರಿಸುವ ಮಹಿಮೆಗೆ ಒಂದು ಸಾಕ್ಷಿಯಾಗಿದೆ. ಇವತ್ತಿನ ದಿನ ಅಂದರೆ ಮಾಘ ಮಾಸದ ಶುಕ್ಲ ಪಂಚಮಿಯಂದು ಲೋಕಾರೂಢಿಯಾಗಿ ವಸಂತ ಪಂಚಮಿ ಅಥವಾ ಬಸಂತ ಪಂಚಮಿ ಅಂತ ಸೆಲೆಬ್ರೇಟ್ ಆಗ್ತದೆ. ಜೈನರಿಗೆ ಇದರ ಮಹಿಮೆ ಏನು? 108 years ಬಿಫೋರ್ BC ಇವತ್ತಿನ ದಿನ ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯಲ್ಲಿ ಆಚಾರ್ಯ ಶ್ರೀ ಕುಂದ ಕುಂದರವರ ಜನ್ಮವಾಗ್ತದೆ. ಹಾಗಾಗಿ ಇವತ್ತಿನ ದಿನ ಅವರ ಜನ್ಮೋತ್ಸವವನ್ನು ನಾವು ಜೈನರು ಸೆಲೆಬ್ರೇಟ್ ಮಾಡ್ತೀವಿ. ಆಚಾರ್ಯ ಶ್ರೀಯವರ ಬಗ್ಗೆ ಹೇಳಬೇಕಂದ್ರೆ ಇವರು ತಮ್ಮ 11ನೇ ವಯಸ್ಸಿನಲ್ಲಿ ದೀಕ್ಷೆಯನ್ನು ಪಡೀತಾರೆ. 44ನೇ ವಯಸ್ಸಿನಲ್ಲಿ ಇವರು ಆಚಾರ್ಯ ಪದವಿಯನ್ನು ಅಲಂಕರಿಸ್ತಾರೆ. ಅಂದರೆ ಎಕ್ಸಾಕ್ಟ್ಲಿ 2076 years ಎಗೋ ಆಚಾರ್ಯ ಪದವಿಯನ್ನು ಅವರು ಅಲಂಕರಿಸ್ತಾರೆ. ಇವರ ಬಗ್ಗೆ ಹೇಳಬೇಕಂದ್ರೆ ಮಹಿಮೆ ಅಪಾರ. ಇವರು ಚಾರಣವೃದ್ಧಿಗಳಾಗಿರ್ತಾರೆ. ಅಂದರೆ ಆಚಾರ್ಯ ಶ್ರೀಯವರು ಭೂಮಿಯ ಮೇಲೆ 4 ಅಂಗುಲ ಮೇಲೆ ಸಂಚರಿಸೋ ಒಂದು ಪವರ್ನ ಹೊಂದಿರ್ತಾರೆ. ಇವರು ಪಂಜೂರು ಮಲಯದಿಂದ ವಿದೇಹ ಕ್ಷೇತ್ರಕ್ಕೆ ಸಂಚರಿಸಿ ಸೀಮಂದಾರ ಸ್ವಾಮಿಯವರ ದರ್ಶನವನ್ನು ಪಡೆದು ಸತತ 8 ದಿನಗಳ ಕಾಲ ದಿವ್ಯ ಧ್ವನಿಯ ಲಾಭವನ್ನು ಇವರು ಪಡೀತಾರೆ. ಭಗವಾನ್ ಮಹಾವೀರರಂತೆ ಇವರಿಗೂ ಕೂಡ 5 ಹೆಸರುಗಳಿಂದ ಕರೆಯಲ್ಪಡ್ತಾರೆ. ಭಗವಾನ್ ಮಹಾವೀರರ ಶಾಸನವಾಗಲಿ, ಸಾವಿರಾರು ವರ್ಷಗಳಿಂದ ದಿಗಂಬರ ಆಚಾರ್ಯ ಮುನಿರಾಜರು ಮತ್ತು ಅನೇಕ ಜೈನ ಪ್ರತಿಮೆಗಳು ಇವರ ನಾಮ ಅಂದರೆ ಕುಂದ ಕುಂದ ಅಮನ್ವಯ ಅಂತ ಹೇಳಿ ಕರೆಯಲ್ಪಡ್ತದೆ. ಈ ನಾಮ ಅಥವಾ ಈ ಗೌರವ ಪಂಚಮ ಕಾಲದ ಕೊನೆಯವರೆಗೂ ಕಂಟಿನ್ಯೂ ಆಗ್ತದೆ. ಇದಾಗಿತ್ತು ಆಚಾರ್ಯ ಶ್ರೀ ಕುಂದ ಕುಂದರವರ ಬಗ್ಗೆ ಹಾಗೂ ಇವತ್ತಿನ ಮಹಿಮೆ ಬಗ್ಗೆ. ವೇದಿಕ್ ಕಲ್ಚರ್ ಪ್ರಕಾರ ಇವತ್ತಿನ ದಿನ ಸರಸ್ವತಿ ಪೂಜೆ ಕೂಡ ಎಲ್ಲ ಕಡೆ ಕೈಗೊಳ್ಳುತ್ತಾರೆ. ಜೈನರು ನಾವೇನು ಮಾಡ್ಬೋದು? ಜಿನ್ವಾಣಿಯನ್ನು ಸ್ಮರಿಸುತ್ತಾ ಗೌರವವನ್ನು ಸಲ್ಲಿಸುತ್ತಾ ಪೂಜೆಗೆ ಲಿಮಿಟ್ ಆಗದೆ ನಾವು ಎಲ್ಲರೂ ಒಂದು ನಿಯಮವನ್ನು ಕೈಗೊಳ್ಳೋಣ. ಅಂದರೆ ಸ್ವಾಧ್ಯಾಯ ಮಾಡುವ ಒಂದು ಪ್ರಯತ್ನ ಮಾಡೋಣ. ಸ್ವಾಧ್ಯಾಯ ಜೀವ ನಮ್ಮ ಹೊಸ ಪೇಜ್ ಮೂಲಕ ನಾವು ಸ್ವಾಧ್ಯಾಯದ ಕಾನ್ಸೆಪ್ಟ್ಸ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನೀವು ನಮ್ಮ ಜರ್ನಿಯಲ್ಲಿ ಜೊತೆಗಿದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಜಿನೇಂದ್ರ.